ನಮಗ ಅದು ಒಂದು ಎರೆಹುಳದ ಬಗ್ಗೆ ಗೊತ್ತೈತ್ರಿ. ಹ್ಮ್ ಎರೆಹುಳದಕ್ಕಿನ್ನೂ ಸಾಕಷ್ಟು ಕೆಲಸ ಮಾಡುವಂತ ಹುಳುಗಳದಾವ್ರಿ. ಇದೆಲ್ಲ ಇದು ಹೋಲ್ಗಳು ರೀ. ರೂಟ್ಸ್ ಹ್ಮ್ ಇವನ್ನೆಲ್ಲ ಯಾರು ಮಾಡಿದ್ರಿ ಇವನ್ನ? ಹೌದೌದು. ಇದನ್ನ 1 ಗ್ರಾಮು ಮಾರಂಗಿಲ್ರಿ. ಹಾ ಇದ್ರ ಮ್ಯಾಗ ಪೇಟೆಂಟ್ ತಗ್ಸಂಗಿಲ್ಲ. ಹಾ 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 ಅದಕ್ಕೆ ಕಾರಣ ಏನಂತಂದ್ರಿ, ಹಾ. ಈಗ 1 ಎಕರೆ ಇರೋರು 1 ಹಸು ಅಥವಾ 2 ಹಸು ಸಾಕೊಂಡ್ರೆ ಅವ್ರಿಗೆ ಎಷ್ಟೆಲ್ಲ ಉಪಯೋಗ ಆಗ್ಬೋದು ಸರ್? ಬಾಳ್ ಸರ್ ನಾನ್ ಸೆಗಣ್ಯಾಗ ಹೇಳಿದ್ರ ಸೆಗಣಿ ಒಳಗ್ ಹೇಳಿದ್ರ ಬಾಳ ಲಾಭ ರೀ. ಮತ್ತ ಅದ ಹೈನ ಹಾಲ ಅದನ್ನ ಮಾಡಿದ್ರಂತೂ ಬಾಳ ಚೆನ್ನಾಗಿ ಕೆಲಸ ಐತ್ರಿ. ಒಂದ್ರಿ ಮತ್ತೆ ಇನ್ನೊಂದು ನನಗ್ ತಿಳುವಳಿಕೆ ಈ ಸಮಕೃಷಿ ಎಲ್ಲ ಬೆಳಿ ಬೆಳೀರಿ ಅಂತೀವಲ್ಲ. ಒಂದ್ ಹಸು ಕಟ್ಟಿದ್ರ ಈಗ ಒಬ್ಬ ನಮಗ್ ಮಗು ಹುಟ್ಟ್ಯಾನಂತಂದ್ರ ನಮಗ್ ಸ್ಟಾರ್ಟ್ ಆತ ಅವಾಗ ಏನ್ ಮಾಡ್ಬೇಕು, ಅವ್ಗ ವಿದ್ಯೆ ಕಲಿಸ್ಬೇಕು. ಅದು ಈಗ ಮಗುನ ಇರ್ಲಿಲ್ಲ ಅಂತಂದ್ರ ನಾವೇನ್ ಯಾರಿಗ್ ವಿದ್ಯೆ ಕಲ್ಸ ಅದು ಹಂಗ ಆಗಂಗಿಲ್ಲ. ಹಂಗ ಒಂದ್ ಹಸು ಕಟ್ಟಿದ್ವಿ ಅಂತಂದ್ರ ನಮ್ಮ ಹೊಲದೊಳಗ ಜೋಳ ಬೆಳಿಬೇಕು, ಗೋಧಿ ಬೆಳಿಬೇಕು, ಇದನ್ನ ಕಡ್ಲಿ ಬೆಳಿಬೇಕು, ಮತ್ತೆ ಅದಕ್ಕೆ ಶೇಂಗಾ ಬೆಳಿಬೇಕು ಅನ್ನೋದು. ಯಾಕಂದ್ರೆ ಹಸುವಿಗೆ ಹೊಟ್ಟು ಬೇಕಲ್ಲ, ಹೊಟ್ಟಿಗೋಸ್ಕರ ಬೆಳೆಗಳದವು. ಅಲ್ಲಿ ಬೆಳೆ ಸಮಗ್ರ ಬೆಳೆ ಆಕತಿ, ಬೆಳೆ ಪರಿವರ್ತನೆ ಆಕತಿ. ಆ ಹಸುನ ಇಲ್ಲ ಅಂದಾಗ ಒಂದ್ ಏನ್ರ ಹೆಸರು ಹಾಕ, ಕಡ್ಲಿನ ಹಾಕ. ಒಂದು ಹಸು ಇದ್ರೆ ಸಮಗ್ರ ಕೃಷಿ ಬರ್ತೈತ್ರಿ. ಅಂದ್ರೆ ಅದ್ರದ್ದು ಊಟ ವಿಚಾರ ಮಾಡ್ಬೇಕು. ನಮ್ದು ಹೆಂಗ್ ಊಟ ವಿಚಾರ ಮಾಡ್ತೀವಲ್ಲ ಹಂಗ್ರಿ. ನಮ್ದು ಈಗ 3 ಎಕರೆ ಬಳ್ಳಿ ಶೇಂಗಾ ಐತ್ರಿ. ಬಳ್ಳಿ ಶೇಂಗಾ ಅದಕ್ಕೋಸ್ಕರ ಹಸುವಿಗೋಸ್ಕರ ಅದ್ರ ಹೊಟ್ಟೆ ತಿಂದ್ರಿ ದನಗಳು ಬಹಳ ಚೆನ್ನಾಗಿರ್ತಾವ್ರಿ. ಹಂಗ ಪ್ರತಿಯೊಂದು ಕೃಷಿ ಕುಟುಂಬದೊಳಗೆ ಅವಾಗ 3 ಎಕರೆ 4 ಎಕರೆ ಕೂರಿಗೆ 10 ಕೂರಿಗೆ ಮಟ್ಟ ಬಳ್ಳಿ ಶೇಂಗಾ ಹಾಕ್ತಿದ್ರು. ಈಗೆಲ್ಲ ಮೊನೋಕ್ರಾಪ್ ರೀ. ಅವಾಗ ಮಣ್ಣಿನ ಸಾಯಿಲ್ ಫರ್ಟಿಲಿಟಿ ಬಳ್ಳಿ ಶೇಂಗಾ ಹಾಕೋದ್ರಿಂದ ಅದು ಪೂರ್ತಿ ಲೈವ್ ಮಲ್ಚ್ ಆಕತ್ರಿ. ಅದು ಎಷ್ಟು ಎಲಿ ಇರುತ್ತಲ್ಲ ಅಷ್ಟು ಎಲಿ ಉದುರ್ಸ್ತೈತಿ. ಆದ್ರೆ ಮತ್ತೆ ಸಿಕ್ಕಾಪಟ್ಟಿ ನೈಟ್ರೋಜನ್ ಫಿಕ್ಸ್ ಮಾಡ್ತಿ. ಇಷ್ಟೆಲ್ಲ ಸಾಕಷ್ಟು ಕ್ರಾಪಿನೊಳಗ ನಮಗ್ ಹೆಲ್ಪ್ ಭೂಮಿಗೆ ಹೆಲ್ಪ್ ಆಗಕತ್ತಿತ್ತು. ಬಟ್ ಅವನ್ನೆಲ್ಲ ಸ್ಟ್ರಕ್ ಮಾಡಿಬಿಟ್ಟು ಈಗ. ಬರ್ರಿ ಇದು ಲಾರ್ವಾ ಗೊಬ್ಬರದೆಲ್ಲ ತೋರಿಸ್ತಾ ಬರ್ರಿ. ಹಂಗ ತೋರ್ಸ್ಕೊಂತ ಬರ್ತೀವಿ. ಬರ್ರಿ ಹಿಡಿ ಬರ್ರಿ, ಇಲ್ಲೇ ಬರ್ರಿ, ಫಸ್ಟ್ಗೆ ಬರ್ರಿ. ಇದು ಊದ್ಲ ನೋಡ್ರಿ ಹೆಂಗ್ ಬರ್ರಿ. ಹಾ ರೀ, ಇದು ಊದ್ಲ ನೋಡ್ರಿ. ನೋಡ್ರಿ ಇದು ಬೆಳದಲ್ರಿ. ಇಲ್ಲಿ ನೋಡ್ರಿ ನಾ ಹೇಳಿದ್ನಲ್ರಿ, ರೈನೋಸರ್ ಬಿಟ್ಟು ಇದು ಮಾಡಿ ಅದ್ರಿ. ಎಷ್ಟೈತ್ರಿಪ್ಪ ಇದು ನಿಮ್ಗೆ ನೋಡ್ರಿ. ಹೌದ್ರಿ. ಇದು ಕಿತ್ ಹಿಂಗಾಗೈತ್ರಿ. ಈ ಮ್ಯಾಗ ಹಿಂಗ ಹಾರ್ಡ್ ಅನ್ಸಿತ್ತಲ್ರಿ, ಇದನ್ನ ಕೇಳ್ತೀನಿ ನೋಡ್ರಿ. ಇದ್ರ ಬಗ್ಗೆ ಎಷ್ಟು ಇದು 10 ತಿಂಗಳು ಮಾಯ್ಶ್ಚರ್ ಇರ್ತೈತ್ರಿ ಅದ. ಈಗ ನೋಡ್ರಿ ಹಿಂಗ ಈಗ ಕೇಳ್ತೀನಿ ನೋಡ್ರಿ. ಇಲ್ಲೆಲ್ಲ ನಿಮ್ಗೆ ಏನ್ ಅನ್ಸ ಇಲ್ಲಿ ಈಗ ಏನ್ ಅನ್ಸತ್ತೆ ಹೇಳ್ರಿ? ಈಗ ಒಣ ಐತ್ರಿ, ಜಗ್ ಒಣಗೈತ್ ಬಿಡಿ. ಇದ್ರ ಏನೈತಿ ಅಂತ ಈಗ ಜಸ್ಟ್ ಹೊಳ್ಸ್ರಿ. ಎಷ್ಟು ಇಂಚ್ ಐತ್ರಿ? ಬಾಳ ಅಂದ್ರೆ 2 ಇಂಚ್ ರೀ. ಇದು ಎಲ್ಲ ಹುಳ ನೋಡ್ರಿ. ಇವೆಲ್ಲ ನೋಡ್ರಿ, ಇದು ಡಿಸೈನ್ ಐತಿಲ್ಲ ಇಲ್ಲಿ ಮಾಡೈತಿ ನೋಡ್ರಿ. ಕಾಣಿಸ್ತೈತ್ರಿ? ಇವೆಲ್ಲ ಹುಳ ಬಿಸಿಗಾಡ್ತಾವ ನೋಡ್ರಿ. ಇವು ಏನ್ ಮಾಡ್ತಾವು, ಇವು ಏನ್ ಹೆಲ್ಪ್ ಮಾಡ್ತಾವು, ಇವೆಲ್ಲ ತಿಳುವಳಿಕೆ ಆಗ್ಬೇಕ್ರಿ ರೈತಗ. ಇದ್ರದ್ದು ಒಂದು ದೊಡ್ಡ ಒಂದು ಸಂಶೋಧನೆ ಕೇಂದ್ರ ತೆಗಿಬೇಕ್ರಿ ಅದ್ರ. ಇಲ್ಲಿ ನೋಡ್ರಿ ಹುಳ ಬರ್ತೈತಿ ನೋಡ್ರಿ. ಹೌದ್ರಿ. ಒಂದ್ ಸೆಕೆಂಡ್. ಇದು ಲಾರ್ವಾ ಏನ್ ಮಾಡ್ತದೆ ನೋಡ್ರಿ, ಹೆಂಗ್ ಸರ್ಕೊಂಡ್ ಹೋಗತ್ ನೋಡ್ರಿ. ತರ್ರಿ ಅದು ಮಣ್ಣ ಹೆಂಗ್ ಹೋಗತ್ ನೋಡ್ರಿ. ಇದು ತಿಂದು ಹಾಕಿದ್ರಿ ಇದೆಲ್ಲ. ಹೌದ್ರಿ, ಇದೆಲ್ಲ ತಿಂದು ಹಾಕಿರೋದ್ರಿ. ಹಿಂಗ ಮಾಡ್ತಾರೆ. ಈಗ ನಾವ್ ಹೆಂಗ ನಮ್ ಊಟ ತಿನ್ನಂತ್ರಿ ಬ್ಲಡ್ ತಯಾರಾಕತ್ತಲ್ಲ, ಹಂಗ ಇವು ಸೂಕ್ಷ್ಮಾಣುಜೀವಿಗಳು ಮಾಡಿಂದನ ನಮ್ಗೆ ಇದೆಲ್ಲ ಕೆಲಸ ಚೆನ್ನಾಗ್ ಆಕತ್ರಿ. ನಮ್ಗ ಅದು ಒಂದು ಎರೆಹುಳದ ಬಗ್ಗೆ ಗೊತ್ತೈತ್ರಿ. ಎರೆಹುಳದಕ್ಕಿನ್ನೂ ಸಾಕಷ್ಟು ಕೆಲಸ ಮಾಡುವಂತ ಹುಳುಗಳದಾವ್ರಿ. ಈಗ ನೋಡ್ರಿ ಇದ್ರ ಮೈಶ್ಚರ್ ಎಷ್ಟೈತಿ ನೋಡ್ರಿ ನಿಮ್ ಕೈಲಿ. ಅದ ನೋಡ್ರಿ ಇಲ್ಲಿ ಹಾಕಿರಿ ಒಂದ್ 6 ತಿಂಗಳ ಆತ್ರಿ. 6 ತಿಂಗಳಾದ್ರೂ ನೋಡಿ ಇದ್ರ ಬುಡಕ್ ಇಷ್ಟು ಮೈಶ್ಚರ್ ಐತ್ರಿ. ಇದು ಗೊತ್ತಾಗ್ಬೇಕ್ರಿ. ಇಲ್ಲಿ ನೋಡ್ರಿ, ಇದು ಸ್ವಲ್ಪ ಕೇಳ್ತೇನೆ ನೋಡ್ರಿ. ಇಲ್ಲ ನೋಡ್ರಿ, ಅದ್ರಿ ಇದನ್ನ ನೋಡ್ರಿ. ಇದು ರೆಡಿ ಟು ಗುಡ್. ಇದು ಒಂದ್ ಟ್ರ್ಯಾಕ್ಟರ್ ಗೊಬ್ಬರ 4 ಟ್ರ್ಯಾಕ್ಟರ್. ಇದು ಒಂದು ಸ್ಟೋರಿ ಆಯ್ತು. ಇನ್ನು ಮುಂದೆ ಬರೀ ಇದೇನ ಕೆಲಸ ಮಾಡತ್ರಿ ಈ ಲಾರ್ವಾ ಉಳಿದ್ರಿ? ಇದ್ರಿ ಇದ್ರೊಳಗ್ರಿ ಇದೇನೈತಿಲ್ಲ ರೈನೋಸರ್ ಬಿಟ್ಸ್ ಲಾರ್ವಾ ರೀ. ಇದು ಆರ್ಗ್ಯಾನಿಕ್ ಕಾರ್ಬನ್ ಬಾಳ ಪ್ರಮಾಣ ಐತ್ರಿ. ಜಿಂಕ, ಬೋರಾನ, ಐರನ್, ಸಾರಜನಕ, ರಂಜಕ, ಪೊಟ್ಯಾಶ್ ಇವು ಐತ್ರಿ. ಆರ್ಗ್ಯಾನಿಕ್ ಕಾರ್ಬನ್ 33.11 ಐತ್ರಿ. ಏನೈತಿ ಸೀಮಿತ ರಸ ಕೃಷಿ ಎಲ್ಲ ಹಾಕಾರ ಅದ್ರೊಳಗೆ 22 ಐತ್ರಿ. ಹಂಗ ಬೇರೆ ಬೇರೆ ಹೊಟ್ಟೆಗಳ ಹಾಸಿ ಬಂದಾಗ ಬೇರೆ ಬೇರೆ ಪೋಷಕಾಂಶಗಳು ಆರ್ಗ್ಯಾನಿಕ್ ಕಾರ್ಬನ್ ಚೇಂಜಸ್ ಆಕೈತ್ರಿ. ಇದೇನ್ ನೀವು ಬಯೋಚಾರ್ ಅಂತೀರಲ್ಲ, ಬಯೋಚಾರ್ನ ಅಷ್ಟು ಕೆಲಸ ಮಾಡ್ತಿರಿ. ಅಂದ್ರೆ ಇದೆಲ್ಲ ತಿಂದು ಬಿಟ್ಟಿರೋದ್ರಿ? ಹೌದೌದು, ಎಲ್ಲ ಸಂಪೂರ್ಣ ಇನ್ನ ಬೇರೆ ಬೇರೆ ಕಡೆ ತೋರಿಸ್ತೀನಿ ಬರ್ರಿ. ಪೂರ್ತಿ ಟೋಟಲ್ ಪೌಡರ್ ಆಕತ್ರಿ, ಪೌಡರ್ ಫಾರ್ಮ್ ಆಕತ್ರಿ. ಐತ್ ನೋಡ್ರಿ. ಹಕ್ಕಿ ಒಳಗೆ ಸಿಕ್ಕಾಪಟ್ಟಿ ಪೋಷಕಾಂಶಗಳು ಅದಾವು, ಚಲೋ ಐತಿ ಅಂತಾರಲ್ರಿ. ಇಂತ 1000 ಹಕ್ಕಿ ಅದಾವ್ರಿ. ಈ ತರ ಪ್ರತಿಯೊಂದು ಒಳಗ್ ಹೋಗುತ್ತಲ್ರಿ ಇದು? ಇದು ನಮ್ಮ ಮಣ್ಣಿಗೆ ಕೊಟ್ಟ ಸಾಯಿಲ್ ಆಗಿ ಹೋಗೈತ್ರಿ. ಬಟ್ ಹಂಗೆ ಒಳಗ್ ಹೋಗುತ್ರಿ ಇದು? ಅಲ್ಲ, ಇದರಿ ಹಕ್ಕಿಗಳು ಬಂದು ಈ ತರ ಕೆಲಸ ಮಾಡ್ತಾವ್ರಿ. ಅದೇ ರೀ. ಇಲ್ಲಿ ಬರ್ರಿ. ಇಲ್ಲ ನೋಡ್ರಿ, ಇವೆಲ್ಲ ಗರ್ಭಾಗಿ ಕೆಲಸ ಮಾಡ್ತೀರಿ. ಇಂಥವೆಲ್ಲ ಹುಳಗಳರಿ. ಇದು ಗರ್ಭ ಕಟ್ತದ್ರಿ. ಇದು ಈ ತರ ಗರ್ಭ ಕಟ್ಟತ್ರಿ? ಇದ್ರೊಳಗೆ ಹುಳ ಇರ್ತಾವ್ರಿ. ಅವು ಹುಳ ಇದಾಕ್ಯವ್ರಿ. ಇದು ಹಿಂಗೆಲ್ಲ ತಿಂತಾವ್ರಿ.
ಆಗಲ್ಲ ಇದೊಂದು ಬೇರೆ ರೀ ಗೊಬ್ಬರ ಇದು ತೋರಿಸ್ತೀನಿ ನೋಡ್ರಿ ಇದ್ರಾಗ ಸಣ್ಣ ಕ್ಯಾಪ್ಸೂಲ್ ಟೈಪ್ ಅದಾವ್ರಿ ಕಾಣಿಸ್ತೇನ್ರಿ ಹೌದ್ರಿ ಸಣ್ಣ ಇಲ್ಲಿ ಸಣ್ಣ ಅದಾವ ನೋಡ್ರಿ ಹ್ಮ್ ಇದ್ರೊಂದು ಹುಳು ಸ್ಟೋರಿನೇ ಬೇರೆ ಇಲ್ಲಿ ಹಿಡೀರಿ ಇಲ್ಲಿ ಇದು ಸ್ಟೋರಿನೇ ಬೇರೆ ಹೌದ್ರಿ ಹೌದು ಇದು ಪೂರ್ತಿ ಪೌಡರ್ ಆಗೈತಲ್ರಿ ಹೌದ್ರಿ ಹೌದಾ ಹ್ಮ್ ಪೌಡರ್ ಆಗೈತಲ್ರಿ ಹೌದ್ರಿ ಇದನ್ನ ಯಾವ ಫ್ಯಾಕ್ಟ್ರಿ ಮಾಡಕ್ ಸಾಧ್ಯ ಐತಿ ನಾವೇನ್ ನೀರ್ ಕೊಟ್ಟಿವೆ ಇಲ್ಲಿ ಹೌದು ಇಲ್ಲೇ ನೀರಿನ ವ್ಯವಸ್ಥೆ ಜಸ್ಟ್ ಅಂತಕ್ಕಂಥದ್ದು ಏನೂ ಇಲ್ವೇ ಇಲ್ಲ ಜಸ್ಟ್ ಹಾಕಿದ್ರ ಹಾ 10 ತಿಂಗಳು ಮಾಯ್ಶ್ಚರ್ ಇರ್ತೈತಿ ನೋಡ್ರಿ 10 ತಿಂಗಳು ರೀ ಹಾ 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 ಮತ್ತೆ ನಾವು ನೀರ್ ಹಾಕುದು ಇಲ್ಲಿ ಒಂದ್ ಸ್ವಲ್ಪ ಬರ್ರಿ ಇದು ಒಂಥರ ದಾಸಾಳ ರೀ ಹಾ ಹಾ ಇಲ್ಲಿ ನೋಡ್ರಿ ಇದು ಏನ್ ಮಾಡ್ತೈತಿ ಹಾ ಈ ಹುಳ ಹುಳ ರೀ ಏನ್ ಮಾಡ್ತೈತಿ ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಆಗ್ಬೇಕು ಹಾ ಹಾ ನಿಮಗೆ ತೋರಿಸ್ತೀನಿ ನಿನ್ಗೇನ್ ಗೊತ್ತು ಶಗಣನ ಹುಳ ಅಂತೀವಲ್ಲ ಈಗ ಕೆಲಸ ಮಾಡತ್ರಿ ನೋಡಿ ಇವೆಲ್ಲ ರೂಟ್ ಅದಾವಲ್ರಿ ಹಾ ಹಾ ಇವ್ನು ಇಷ್ಟ ಒಳಗ್ ಆಳವಾಗಿ ಹೋಗಿ ಮಾಡಿದವ್ರು ಯಾರು ಹೌದು ಹೌದು ಇದೆಲ್ಲ ಇನ್ನ ಬಾಳ ಐತ್ರಿ ಅದ ತಿಳ್ಕೊಳೋದು ಹೌದ್ರಿ ಇನ್ನ 3 ಜನ್ಮ ತಾಳಿ ಬಂದ್ರು ರೀ ಇದ್ರೊಳಗೆ ನನ್ಗೆ ಏನೈತಿ ಅಂತೇಳಿ ಹೇಳಕ್ ಆಗುಲ್ಲ ನೋಡ್ರಿ ನೋಡ್ರಿ ಇದೆಲ್ಲ ಇದು ಹೋಲ್ಗಳು ರೀ ರೂಟ್ಸ್ ಇವನ್ನೆಲ್ಲ ಯಾರು ಮಾಡಿದ್ರಿ ಅವನ್ನ ಹೌದು ಹೌದು ಹೌದ್ರಿ ಇದ್ರ ವಾಸನೆ ನೋಡ್ರಿ ನಿಮ್ ಅದೇ ಅದೇ ಇಲ್ಲ ಗೊತ್ತಾಗ ಹೋಗ್ಬಿಡ್ತೀರಿ ಅಲ್ಲೇ ಹೌದ್ರಿ ಈ ಮಳೆ ಆದಾಗ ಬರುತ್ತಲ್ರಿ ಹಾ 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 ಇಲ್ಲಿ ಒಂಚೂರು ಬರ್ರಿ ಹಂಗ ಅಂದ್ರೆ ಈ ತರ ಗುಪ್ಪಿ ಹಾಕ್ಬಿಟ್ರೆ ನಮಗೆ ಎಲ್ಲಾ ತರ ಕೆಲಸಗಳು ಆಗ್ತಿರ್ತಾವೆ ಟೋಟಲ್ ಎಲ್ಲ ಮುಗಿದು ಹೋತ್ರಿ ನಾನು ಅದಕ್ಕೆ ನಾನು ಏನ್ ಹೇಳ್ತೇನೆ ನಾನು ಉಸಿರ ಸಗಣಿ ಅಂತೇನಿಲ್ಲ ಇದನ್ನ ಒಂದ್ ಕೆಲಸ ಮಾಡ್ತೀನಿ ನೋಡ್ರಿ ನಾನು ಇದನ್ನ ಒಂದ್ ಬಿಟ್ಟು ಏನು ಮಾಡಲ್ಲ ಹೌದ್ರಿ ಇಲ್ಲಿ ರೂಟ್ ಆಗಿ ನೋಡ್ರಿ ಹೌದು ಇದನ್ನ ಮಾಡ್ದವ್ರು ಯಾರ್ರಿ ಇದು ಒಂದ್ ಹುಳ ಅಡ್ಡಾಡಿದ್ರ ಆಗೈತಲ್ರಿ ಹೌದ್ರಿ ಇಲ್ಲಿ ಆಲ್ರೆಡಿ ಒಂದ್ ಹುಳ ಒಳಗ್ ಹೋಗತ್ರಿ ಹೌದ್ರಿ ಇಂಥ ಇವೆಲ್ಲ ಇವ್ ರೂಟ್ ಮಾಡ್ಯವಲ್ರಿ ವೈಟ್ ಐತಲ್ಲ ಇವು ಯಾವ ಮೈಕ್ರೋಬ್ಸ್ ಯಾವ ಬ್ಯಾಕ್ಟೀರಿಯಾ ಏನೈತಿ ಏನ್ ಹುಳ ಅಂತಾರ ಇದಕ್ಕೆ ಇದು ಒಂದ್ ಲಾರ್ವಾ ರೀ ಇದು ಪತಂಗ ಆದ್ಮ್ಯಾಗ ಗೊತ್ತಾಕತ್ರಿ ಓಕೆ 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 ಅಲ್ಲಿ ಮಟ್ಟ ಗೊತ್ತಾಗ್ಬಿಟ್ರಿ ಆದ್ರೆ ರೈನೋಸರ್ ಬಿಟ್ಟಸ್ ಲಾರ್ವಾ ಗೊತ್ತಾಕತ್ರಿ ವಿಚಾರನ ಬೇರೆ ಇದನ್ನ ಬೇರೆ ಐತ್ರಿ ಇಲ್ಲಿ ನೋಡ್ರಿ ಹೌದ್ರಿ ಇಲ್ಲಿ 1 ಸೆಕೆಂಡ್ ಇಲ್ಲಿ ಹಿಡ್ಕೋರಿ ಕ್ಯಾಮ್ರಾ ಮತ್ತೆ ಇಷ್ಟೊಳಗೆ ಬೀಜ ಇಲ್ಲಿ ಈ ಕಡೆ ಬರೀ ಹುಳ ಐತಿ ಹಿಂಗ ಕಾಣಿಸ್ತೇನ್ರಿ ಕಾಣಿಸುತ್ತೆ ಅದ ಅಲ್ಲಿ ಹುಳ ಬಿಟ್ಟವ್ರ ಯಾರ ಹೆಂಗಾರ ಇಷ್ಟು ಗಟ್ಟಿ ಒಳಗ ನೋಡ್ರಿ ತನ್ನಿಂದ ತಾನ ಹುಟ್ಕೊಂಡ ನೋಡ್ರಿ ಇವೆಲ್ಲ ಹೌದೌದ್ರಿ ಇಲ್ಲಿ ನೋಡ್ರಿ ಇದನ್ನ ಇದು ಹೆಂಗ ರೂಟ್ ಮಾಡಿದ್ರಿ ಇಲ್ಲಿ ಇಷ್ಟೇ ಅಷ್ಟು ಹೋಲ್ ಮಾಡಿದ್ವಿ ಹೌದ್ರಿ ಇದನ್ರಿ ನಾವೇನ್ ಮಾಡ್ತೀವಿ ಅಂತಂದ್ರ ಸಾಣಿಗೆ ಹಾಕಿ ಪೌಡರ್ ಫಾರ್ಮ್ನಾಗ ಈ ತರ ಮಾಡ್ತೀರಿ ಈ ತರ ರೆಡಿ ಮಾಡ್ತೀರಿ ಸರಿ 1 ಸೆಕೆಂಡ್ ಕ್ಯಾಪ್ಸೂಲ್ ಅದಾವಲ್ರಿ ಅದಾರಿ 3 ತರದ ಗೊಬ್ಬರ ಐತ್ರಿ ಇದು ರೈನೋಸರ್ ಬಿಡಿಸ್ಲಿಲ್ಲ ಅಂತ ಸತ್ತಿದ್ರಿ ರೈನೋಸರಸ್ ರೀ ಈಗ ನೋಡ್ರಿ ಇದನ್ನ ತೋರಿಸ್ತೀನಿ ನಿಮ್ಗೆ ನೋಡ್ರಿ ನೀವು ಟ್ರ್ಯಾಕ್ಟರ್ ಕುರಿಗೆ ಹಿಡಿತೈತಿಲ್ರಿ ಇಂತಾದ್ರಿ ನನ್ನ ಕಡೆ 15 ಟನ್ ಐತ್ರಿ 15 ಟನ್ ರೀ ತೋರ್ಸೇನಿ ಇನ್ನೊಂದ್ ಕಡೆ ಐತಿಲ್ಲಿ ಹೌದ್ರಿ ಅದೇ ರೀ ನೋಡ್ರಿ ಈ 1 ಎಕರೆಗೆ ಎಷ್ಟು ಯೂಸ್ ಮಾಡ್ಬೋದ್ರಿ ನಾನು ಸರ್ 1 ಎಕರೆಗೆ ಒಂದು 400 kg ಹಾಕ್ಬೇಕು ಸರ್ 400 kg ರೀ 1 ಎಕರೆಗೆ ನೀವು ಎಷ್ಟು ಹೆಚ್ಚು ಹಾಕಿದ್ರು ತೊಂದರೆ ಇಲ್ಲ ಕಡಿಮೆ ಅಂದ್ರೆ ಒಂದು 400 kg ಹಾಕ್ಬೋದ್ರಿ ಇದನ್ನೇ ಮಾರಾಟ ಮಾಡ್ತೀರಿ ನೀವು ಇಲ್ಲ ಸರ್ ನಂದೊಂದು ಇದ್ರೊಳಗ ನನ್ನದೇ ಆದ ಒಂದು ಸಿದ್ಧಾಂತ ಐತ್ರಿ ಏನಂತಂದ್ರ ಇದನ್ನ 1 ಗ್ರಾಮು ಮಾರಂಗಿಲ್ರಿ ಇದ್ರ ಮ್ಯಾಗ ಪೇಟೆಂಟ್ ತಗ್ಸಂಗಿಲ್ಲ ಅದಕ್ಕೆ ಕಾರಣ ಏನಂತಂದ್ರಿ ಹಿಂದೆಲ್ಲ ಹಿರಿಯರ್ ಇದ್ರಲ್ರಿ ದೊಡ್ಡವ್ರು ಕಂಪ್ತಿದ್ವಲ್ಲ ಇದ ಅವಾಗ 30 ದನ 40 ದನ ಇರ್ತಿದ್ವಲ್ರಿ ಅವ್ನ ದನ ಕಾಯಕ್ ಬರ್ತಿದ್ರಿ ಅವ್ರು 30 ದನ ಕಾದ್ರಿ ಅವಾಗೆಲ್ಲ ಈ ಬುಟ್ಟಿ ಇದ್ದಿದ್ದಿಲ್ರಿ ಪ್ಲಾಸ್ಟಿಕ್ ಬುಟ್ಟಿ ಹೌದ್ರಿ ಅವು ದೊಡ್ಡ ಇಚ್ಚಲ್ ಬುಟ್ಟಿದ್ರಿ ಅದ್ರಾಗ ಸೆಗಣಿ ಸೋರ್ತಿತ್ರಿ ಮೈ ಮೇಗೆಲ್ಲ ಸೋರ್ಸ್ಕೊಂತ ದಿನ 10 ಬುಟ್ಟಿ 15 ಬುಟ್ಟಿ ಎತ್ತಿ ತಿಪ್ಪಿಗೆ ಹಾಕ್ತಿದ್ರ ತಿಪ್ಪಿಗೆ ಹಾಕಿ ಮುಂದೆ ಕೊನೆಗೆ ಸಂಜೆ ಮುಂದೆ ಹೊಕ್ಕಿದ್ರ ಒಂದು ದಿವ್ಸಕ್ಕೆ 10 ರೂಪಾಯಿ ಪಗಾರ ಕೊಡ್ರು ಅವ ಆಟ ಮಾಡಿದ್ದ ಭೂಮಿ ನಾನು ಇವತ್ತು ತಿಳುವಳಿಕೆ ಬಂದ ನನಗೆ ಇಷ್ಟು ಸಾಯಿಲ್ ಆಕತಿ ಅಂತ ಹೇಳ್ತೀನಿ ಇಷ್ಟು ಮಣ್ಣು ಆಕತಿ ಅಂತ ಇಷ್ಟು ಹುಳ ಇಷ್ಟು ಬೆಳೆ ಬೆಳಿತೈತಿ ಅಂತ ಹಂಗ ಭೂಮಿ ಶ್ರೀಮಂತ ಮಾಡ್ದವ ಅವ ದನ ಕಾಯವ ಅವ ಎಂದೂ ಯಾವತ್ತು ಯಾರ ಮನ್ಯಾಗೂ ಪೇಟೆಂಟ್ ತೆಗ್ಸಿಲ್ಲ ನಾ ಇಷ್ಟು ಸಗಣಿ ಕೂಡಿ ಹಾಕಿನಿ ಅಂತೇಳಿ ಮತ್ತು ಒಂದು 10 ರೂಪಾಯಿ ಹೆಚ್ಚಿಗೆ ಕೇಳಿಲ್ಲ ಎಲ್ಲಿ ಮಾರಾಟ ಮಾಡಲಿಲ್ಲ ಅವತ್ತಿನ ಕಾಲದಾಗ ಯಾರು ಸಗಣಿ ಮಾರಾಟ ಮಾಡಲಿಲ್ಲ ಅಂಥದ್ರೊಳಗೆ ಮತ್ತು ಈ ಹುಳ ಹುಡ್ತಾವಲ್ಲ ಈ ಹುಳಕ್ಕೆ ಜೀವ ಕೊಡೋ ಶಕ್ತಿ ನನಗಿಲ್ಲ
ನಿಸರ್ಗನ ಕೊಡ್ಬೇಕು ಅದಕ್ಕೆ. ಹಾಗಾಗಿ ಇದನ್ನ ಒಂದು ಮಾರಾಟ ಮಾಡಂಗಿಲ್ಲ, ಪೇಟೆಂಟ್ ತೆಗ್ಸಂಗಿಲ್ಲ. ಇದನ್ನ ಯಾರ ಮಾಡ್ಕೊಂಡು ಪೇಟೆಂಟ್ ತೆಗೆಸ್ಕೊಡ್ರಿ, ಮಾರ್ರಿ, ಅದು ಅವ್ರಿಗೆ ಬಿಟ್ಟಿದ್ರಿ. ಬಟ್ ನನ್ನ ಲೈಫ್ ಮಾತ್ರ ಅದರ ಒಳಗೆ ಇವ್ನ ಎರಡು ಮಾಡಂಗಿಲ್ಲ. ಇದೆಲ್ಲ ನೋಡ್ರಿ ತೆಂಗಿನ ಗಿಡ ರೀ, ತೆಂಗಿನ ಗಿಡ. ಇದೆ ಇಲ್ಲಿ ನಿಂಬೆ ಗಿಡ, ಇದು ಅರ್ಶಿನ ನೋಡ್ರಿ. ಇಲ್ಲಿ ಬರ್ರಿ 2ನೇ ವರ್ಷದ ಮೆಣಸಿನ ಗಿಡ ನೋಡ್ರಿ, ಕಾಣಿಸ್ತೈತ್ರಿ ಎಷ್ಟು ಹೆಲ್ದಿ ಐತಿ ನೋಡ್ರಿ. ಇದ್ರದ್ದು ಸ್ಟೋರಿ ಆಮೇಲೆ ಹೇಳ್ತೀನಿ ನಿಮ್ಗೆ. ಈಗ ಇದು ಬರ್ರಿ ಇನ್ನ ಬರೀ ಗೊಬ್ಬರದ ಇನ್ನೂ ಸ್ವಲ್ಪ ನೋಡ್ಕೊಂಡ್ ಇಲ್ಲಿ ನೀವು ಇದನ್ನ ಸಾಣೆ ಹಿಡಿತೀರಿ ಇದನ್ನ? ಎಸ್ ಬರ್ರಿ, ಕರೆಕ್ಟ್, ಬಹಳ ಒಳ್ಳೆ ವಿಚಾರಕ್ಕೆ ಇದೆ ಬರ್ರಿ. ಇದೈತಲ್ರಿ, ಇದಕ್ಕ ಇದಕ್ಕೆ ಸಾಣಿಸ್ತೇವ್ರಿ. ಸಾಣಿಸಿ ಆ ತರ ಮಾಡಿಟ್ಟಿರ್ತೇವ್ರಿ. ಇದನ್ನ ಜಾಸ್ತಿ ಪೌಡರ್ ಇದನ್ನ ನಾವು ಹೊಲಕ್ ಬಿತ್ತಕ್ ಯೂಸ್ ಮಾಡ್ತೇವ್ರಿ. ಈ ತರ ಇನ್ನೂ ಸ್ವಲ್ಪ ಗಟ್ಟಿ ಇದನ್ನ ಹಂಗ ಗುಡ್ಡಿ ಇಡ್ತೇವ್ರಿ. ಅಂದ್ರೆ ಇದನ್ನೇ ತಗೊಂಡು ತಿಕ್ ಬಿಡ್ತೀರಾ ಸರ್ ಇದನ್ನ? ಇದು ತಿಕ್ಕಂಗಿಲ್ರಿ. ಈಗ ತೊಯ್ತಂದ್ರಿ ಮತ್ತೆ ಹುಳ ಬರ್ತಿರ ಅದಕ್ಕ ಪೌಡರ್ ಹಾಕೈತ್ರಿ. ಒಂದ್ ತುಸಿ ಹೆಚ್ಚು ಕಡಿಮೆ ಮತ್ತೊಂದ್ ವರ್ಷ ಬಿಟ್ರ ಅವಾಗ ಅದನ್ನ ಮಾಡ್ತೀವಿ. ಇಲ್ಲ ಗಿಡ ಹಚ್ಬೇಕಾರಿ ಒಂದೊಂದು 7-8 ಹಾಕಿದ್ರೆ ಒಂದು 7-8 kg ಹಾಕಿದ್ರೆ ಅವಾಗ ಭೂಮಿ ಒಳಗ ಕನ್ವರ್ಸೇಷನ್ ಹಾಕಿ. ಈಗ ಇನ್ನೊಂದು ಪ್ರಶ್ನೆ, ಈಗ ಆಯ್ತಪ್ಪ ನಾನು ಸಗಣಿ ಇಟ್ಟು ಒಂದ್ ಕಡೆ ಇಟ್ಟು ನನಗೆ ಪೂರ್ತಿ ಅದು ಗಟ್ಟಿ ಆಗ್ಬಿಟ್ಟತ್ತಪ್ಪ, ನಾನು ಅದನ್ನ ಯಾವ ತರ ಘನಜೀವಾಮೃತ ಮಾಡ್ಕೋಬೇಕು? ವೆರಿ ಸಿಂಪಲ್ ರೀ, ವೆರಿ ಸಿಂಪಲ್. ಅದನ್ನ 2ರಿಂದ 3-4 ದಿನ ನೀರಾಗಿಡ್ರಿ. ನೀರಾಗಿಟ್ರೆ ಅದು ಪೂರ್ತಿ ಆಳತೈತಿ, ಪೂರ್ತಿ ಹೂ ಆದಂಗ ಆಗತಿ. ಅದು ಕೊಟ್ಟು ಮಣ್ಣ ಇಲ್ಲ ಗೋಮೂತ್ರ ಸಾಕು ಮಿಕ್ಸ್ ಮಾಡಿ ಗುಡ್ಡಿ ಹಾಕ್ಬೋದ್ರಿ ಹೂ ಅಂತ. ನೀವು ನಿಮ್ಗೆ ಒಂದು ಸ್ಯಾಂಪಲ್ ತರ್ತೀನಿ, ಒಂದು ಸಗಣಿ ಹೆಂಗಿರುತ್ತೆ ಅಂತ ತೋರಿಸಿ. ಅಲ್ಲೇ ಬರ್ರಿ ಹೇಳ್ತೇನೆ. ಅಲ್ಲೇ ಬರ್ರಿ. ಈಗ ನೋಡ್ರಿ, ಇದು ಸಗಣಿನ ಅಲ್ರಿ, ಇದು ಸಗಣಿನ. ಹೌದು. ಎಷ್ಟು ವ್ಯತ್ಯಾಸ ಐತಿ ಇಲ್ಲೇ ನೋಡ್ರಿ ನೀವು. ಹೌದ್ರಿ. ಇದು ಡ್ರೈ ಆದ ಸಗಣಿ. ಹೌದ್ರಿ. ಇದು ಎಲ್ಲಾ ಹಾಕಿದ ಸಗಣಿ. ಈಗ ಒಂದು ವಿಷಯ ನಿಮ್ಗೆ ಹೇಳ್ಬೇಕಂತಂದ್ರ, ಇದು ಜೋಳ ಚೀಲ್ರಿ. ಹೌದ್ರಿ. ಇದು ಜೋಳ ಚೀಲ ಅಂತ ನಮ್ಮ ಮನೇಲಿ ಜೋಳ ಚೀಲ. ನಾನು ಹೊಲಗಿದ್ದ ಹೋಗುತ್ತಲೆ ಹೊಟ್ಟೆ ಜಗ್ಗಸಿತ ಹೋಗಿ ಜೋಳ ಚೀಲ ಮುಂದೆ ತೊಗೊಂಡು ತಿನ್ಬೇಕಂದ್ರೆ ತಿನ್ನಕ್ ಬರ್ತೀನಿ ನಾನು. ಇದನ್ನ ತಾಯಿ ಗಿರಣಿಗೆ ಹಾಕ್ಸಿ ರೊಟ್ಟಿ ಮಾಡಿಕೊಟ್ಟಾಗ ತಿನ್ನಕ್ ಬರ್ತೀನಿ. ಸೇಮ್ ಇದು ಕೌಡಂಗ್ಯಾಜೆ ಇದು ಜೋಳ ಇದ್ದಂಗ. ಇದನ್ನ ಈ ಹುಳಗಳು ತಿಂದು ಕನ್ವರ್ಸೇಷನ್ ಮಾಡಿ ಈ ತರ ಕೊಟ್ಟಾಗ ನಿಮಗೆ ಬೇಕಾದಂತ ಪೋಷಕಾಂಶಗಳು, ಸೂಕ್ಷ್ಮ ಜೀವಿಗಳು, ನೀರು ಹಿಡ್ಕೊಂಡು ಕೆಪಾಸಿಟಿ, ರೋಗ ನಿರೋಧಕ ಶಕ್ತಿ ತನ್ನಿಂದ ಬರುತ್ತೆ ನೋಡ್ರಿ. ಈ ಸಗಣಿಗೆ ಈ ಸಗಣಿ ಎಷ್ಟು ವ್ಯತ್ಯಾಸ ಐತಿ. ಇದ ಸತ್ಯ ರೀ. ಆದ್ರ ಇನ್ನೊಂದ್ ಸತ್ಯ ರೀ, ಇಂಥ ಸಗಣಿನ ನಮ್ಮ ಹೊಲಕ್ಕೆ ಹಾಕ್ತಿದ್ರು ಅವ್ರು. ನಮ್ಮ ಹೊಲಕ್ಕೆ ಹಾಕಿ ನಮ್ಮ ಹಿರಿಯರು ಅವ್ರಿಗೆಲ್ಲ ತಾಳ್ಮೆ ಇತ್ತು, ಅವ್ರು ಸಿಕ್ಕಾಪಟ್ಟಿ ತಾಳ್ಮೆ ಇತ್ತು, ಸಿಕ್ಕಾಪಟ್ಟಿ ಗೊಬ್ಬರ ಇತ್ತು ಅವ್ರು ವರ್ಷ ಏನು ಇದನ್ನ 2 ವರ್ಷಕ್ಕೊಮ್ಮೆ ಹಾಕಿದ್ರು ನಡೀತಿತ್ತು. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರ, ಲೇ ತಮ್ಮ ಈ ವರ್ಷ ಹಾಕಿದ ಗೊಬ್ಬರ ಮುಂದಿನ ವರ್ಷ ಹತ್ತತ್ಲಿ ಅಂತ. ಯಾಕೆ ಹಂಗ ಹೇಳ್ತಿದ್ರ ಅಂತಂದ್ರೆ, ಈ ತರ ಇರುವಂತ ಗೊಬ್ಬರ ಇಲ್ಲ ಹೀಟ್ ಇರುವಂತ ಗೊಬ್ಬರ ಭೂಮಿಗೆ ಬಂದು ಎಲ್ಲ ಈ ತರ ಡ್ರೈ ಹಾಕಿತ್ತು. ಭಗವಂತ ಮಳಿ ಸುರಿಸಿದ್ದ, ಇದು ಮೆತ್ತಗೆ ಹಾಕಿತ್ತು. ಅವಾಗ ಸಾಕಷ್ಟು ಹುಳಗಳು ಬಂದು ತಿಂದು ಅಲ್ಲೇ ಸಾಯಿಲ್ ಮಾಡಿ ಕನ್ವರ್ಟ್. ಇದಕ್ಕೆ ಬೇಕಾದದ್ದು 2 ವರ್ಷ ಬೇಕು. ಬಟ್ ಈ ತರ ಮಾಡೋದ್ರಿಂದ ಈ ಇದೇ ವರ್ಷ ರೆಡಿ ಆಗುತ್ತೆ. ಹಂಗೆ. ಈಗ ಒಂದು ಗೊಬ್ಬರ ರೆಡಿ ಆಗಕ್ಕೆ ಎಷ್ಟು ದಿನ ಬೇಕಾಗತ್ರಿ? ಅದು ತುಸು ಹೆಚ್ಚು ಕಡಿಮೆ ನಮಗೆ ಇಮಿಡಿಯೇಟ್ ಬೇಕಂತಂದ್ರೆ ಒಂದು 6 ತಿಂಗಳಿಗೆ ಯೂಸ್ ಮಾಡ್ಬೋದ್ರಿ. ಒಳ್ಳೆ ವಾಸನೆ ಬಂದ ಕಪ್ ಕಲರ್ ಆದಾಗ ನೀವು ಒಂದು ಪ್ರತಿನಿತ್ಯ ಮಾಡ್ತೀರಪ್ಪ ಅಂತಂದ್ರೆ 1 ವರ್ಷಕ್ಕಾದ್ರೆ ಇನ್ನೂ ಚಲೋ ಫರ್ಮೆಂಟೇಷನ್ ಆಕತ್ರಿ. ಸ್ವಲ್ಪ ಅಂದ್ರೆ ಏನು ಯಾಕೆ ಹಂಗೆ ಬೇಗ ಟೈಮ್ ಬೇಕಂದ್ರೆ ಒಂದು ಹುಳ ಹುಟ್ಟಬೇಕು, ಅದು ಗರ್ಭ ಕಟ್ಟಬೇಕು, ಅದು ಕೋಶಾವಸ್ಥೆಗೆ ಪ್ರೌಢಾವಸ್ಥೆ ಹಿಂಗೆಲ್ಲ ಇರ್ತಾವಲ್ರಿ. ನಾವು ಅಷ್ಟು ನೋಡಿಲ್ಲ ನಾವು. ಅದೆಲ್ಲ ಆಗ ಸ್ವಲ್ಪ ಲೆಂದಿ ಟೈಮ್ ಬೇಕ್ರಿ. ನಮಗೆ ಕಂಡುಕೊಂಡಿದ್ದಂತಂದ್ರೆ ಭಾಳ ಅಂತ ನಮಗೆ ಒಳ್ಳೆ ಮೇಜರ್ ಆಗಿ ಹೆಂಗಿರ್ಬೇಕಂತಂದ್ರೆ, ಒಂದೇ ಬಣ್ಣ ಕಪ್ಪು ಕಲರ್ ಇರ್ಬೇಕ್ರಿ. ನೀರ್ ಹಾಕಿ ನೀರ್ ಹಿಡ್ಕೋಬೇಕು. ಮೂಗ್ ಹಿಡಿದ್ರೆ ಒಳ್ಳೆ ಒಂದು ವಾಸನೆ ಇರ್ಬೇಕ್ರಿ, ಮಣ್ಣಿನ ವಾಸನೆ ಇರ್ಬೇಕು. ಅದಿದ್ರೆ ಯಾವ್ದೇ ಇರ್ಲಿ ಅದು ಗುಡ್ರಿ. ಆ ತರ ನಿಮ್ಗೆ ಇದು ಬಂತಂದ್ರೆ ನೀವು ಯಾರನ್ನೂ ಹೇಳೋದು ಬೇಡ, ಕೇಳೋದು ಬೇಡ, ಆ ತರ ಮಾಡ್ಬೋದ್ರಿ. ನಮ್ಗೆ ಟೈಮ್ ಜಾಸ್ತಿ ಐತಿಪ್ಪ, ನಮ್ಗೆ ಬಿಡಾಕ್ ಅನುಕೂಲ ಐತಿ ಅಂತಂದ್ರೆ ಈ ವರ್ಷದ ಮುಂದ್ ವರ್ಷ ಬೆಳೆಸಬಹುದು. ನೀವು ವರ್ಷ ಮಾಡ್ಕೊಂತ ಹೋದ್ರೆ ಅದು ಗುಡ್ಡಿ ಬಿದ್ದಂಗ್ ಬಿಡ್ತೈತ್ರಿ. ಅದ ನಿಮ್ಗೆ ಕಲಿಸತಿ. ಈಗ ಇನ್ನೊಬ್ರು ಕೇಳ್ತಾರ್ರಿ, ನಂದು ಗೊಬ್ಬರ ಗ್ಯಾಸ್ ಐತಪ್ಪ, ನಾನ್ ಗೊಬ್ಬರ ಗ್ಯಾಸ್ ಇಂದ ಎಲ್ಲ ಯೂಸ್ ಆಗಿರೋ ಬಂದಿರೋ ಗೊಬ್ಬರ ಐತೆ, ಸಗಣಿ ಐತೆ, ಅದನ್ನ ಯೂಸ್ ಮಾಡ್ಬೋದಾ ಅಂತ ಕೇಳ್ಬೋದು. ಅದ ಗೊಬ್ಬರ ಗ್ಯಾಸಿಗ್ರಿ ಸ್ಲರಿ ಏನ್ ಬರ್ತಿಲ್ಲ, ಸ್ಲರಿಗೆ ಸ್ವಲ್ಪ ಪ್ರಮಾಣದ ಸಗಣಿ ರೀ, ಹೊರಗಲ್ ಸಗಣಿ, ಸ್ವಲ್ಪ ಪ್ರಮಾಣದ ಮಣ್ಣ ರೀ, ಕೂಡಿಸಿ ಗುಡ್ಡಿ ಹಾಕಿದ್ರೆ ಆಗ್ಬೋದ್ರಿ. ಆಗ್ಬೋದು 100%. ಇಲ್ಲಿ ನೋಡಿ ಸರ್, ಅರ್ಥೋರ್ನ ತೋರಿಸ್ತೀನಿ. ಇಲ್ಲಿ ಹೌದ್ರಿ, ತಡಪತ್ರಿ ಮ್ಯಾಗ ಅದ್ರಿ ಮರಿಗಳು ನೋಡಿ ಎಷ್ಟೈತಿ ನೋಡಿ ಸರ್. ಇಲ್ಲಿ ಸರ್ ತೋರಿಸ್ತೀನಿ. ಅಂದ್ರೆ ಇದಕ್ ನೀರ್ ಬೇಕ್ರಿ, ನೀರಿದ್ದಾಗ ಅರ್ಥೋರ್ನ ಕೆಲಸ ಮಾಡತ್ರಿ. ಇಲ್ಲ ಅಂದ್ರೆ ಇದಕ್ಕೆ ಕೆಲಸ ಮಾಡಂಗಿಲ್ಲ. ಹೌದ್ರಿ, ಒಳಗ ಹೋಗ್ತಿದ. ಆದ್ರೆ ಈಗ ಕೋಶ ಮಾಡಿದ್ ನೋಡ್ರಿ, ಇಲ್ಲಿ ನೋಡಿ ಅಂತ ಐತಿ ನೋಡ್ರಿ ಸರ್. ಓಹೋ ನೋಡಿ ಸರ್, ನೋಡ್ರಿ 1 ಅಡಿ ಉದ್ದ.
ಹೆಚ್ಚಿಗೆ ಐತಿ ಸರ್ ಅದು ಇನ್ನು ಈಸತಿ ಹಾ ಈಚತ್ತಿನ ನೋಡ್ರಿ ಹೌದ್ರಿ ಹ್ಮ್ ನಾವೇನಾರು ಬಿಟ್ಟೇವಿ ಸರ್ ಅದೇ ಅದ್ರ ಪಾಡಿಗೆ ಅದು ಒಳಗ್ ಹೊಂಟ್ಬಿಡ್ತೈತೆ. ನಿಸರ್ಗ ಎಷ್ಟು ಕೊಟ್ಟೈತ್ರಿ ಹ್ಮ್ ನಾವ್ ಇದನ್ನ 300 ರೂಪಾಯಿ ಕೆಜಿ ಇದು ಹೆಂಗ್ ಒಳಗ್ ಹೋಗುತ್ ನೋಡ್ರಿ ಅದು. ನೋಡ್ರಿ ಅದ ವಿಡಿಯೋ ನೋಡ್ತಸ್ ನೋಡ್ರಿ 2 ಸೆಕೆಂಡ್ ಹೋಗೈತ್ ನೋಡ್ರಿ ಹಾ ಹೋಗೈತ್ ನೋಡ್ರಿ ಹೋತು. ನೋಡ್ರಿ ಎಲ್ಲ ಇಲ್ಲಿ ಸಣ್ಣ ಗೀಚ್ಕೊಂತ ಮರಿ ಹೊಂಟದ. ನೋಡ್ರಿ ಹಂಗ ಸಣ್ಣ ಮರಿನೂ ಬಿಡ್ತೇವೆ ಇಲ್ಲಿ ಬಿಸಿಲು ಹ್ಮ್. ಸಾಯ್ತಾವು ಅವನು ಅಷ್ಟು ಬಿಡ್ತೇವೆ ನೋಡ್ರಿ ಅವನು ನೋಡ್ರಿ ಹೆಂಗ್ ಹೋಗೈತ್ ನೋಡ್ರಿ ಈ ಪಾಸ್ ನೋಡ್ರಿ ಸರ್ ಅದೇ ರೀ ನಿಸರ್ಗ ಎಷ್ಟು ಅದೇ ಹೌದ್ರಿ ಹಾ ಬರೀ ವಂಡರ್ಫುಲ್ ಅಲ್ರಿ ಹೊಂಟ್ ಬಿಡ್ತ್ರಿ. ಒಬ್ಬ ಇದ್ರದ್ದೇನ ಈ ಬಾಡಿ ಹತ್ತಿದ ಸ್ಕಿನ್ ಇದ್ರ ಅದ್ರ ರಸ ರೀ ಅದೇ ರೀ ಇದಕ್ ಮಣ್ಣಿ ಹತ್ಕೊಂತೈತಿ ಅದನ್ನ ಎರೆಜಲ ಅಂತೀವಿ ನಾವು ಹ್ಮ್ ಡೈರೆಕ್ಟ್ ಇಲ್ಲಿ ನಮ್ಮ ಮಣ್ಣಿನಾಗ ಹತ್ತೈತಲ್ಲ ಅದನ್ನ ಹೌದ್ ತಗೊಂಡ್ ಹೌದ್ ಹಾಕುವ ಅವಶ್ಯಕತೆ ಏನೈತಿ ಹೌದ್ರಿ ಅಂಟ್ಕೊಂಡ್ಬಿಡುತ್ತಲ್ರಿ ಹ್ಮ್ ಇದು ಗೊಬ್ಬರ ನಾ ಸ್ಟಾರ್ಟ್ ಮಾಡಿದ್ದೆ ಸ್ಟಾಕ್ ನಿಮ್ಗೆ ಮಾಡೋದು. ಹಂಗ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಲಾರ್ವನ ಇದಾವೆ ಎಲ್ಲವೂ ಇದಾವೆ. ಇನ್ನೊಂದ್ ಸ್ವಲ್ಪ ಇದು ಸ್ಟಾರ್ಟ್ ಮಾಡಿದ್ರು ಹ್ಮ್ ಹೌದ್ರಿ ಹ್ಮ್ ಕ್ಯಾಪ್ಸೂಲ್ ಟೈಪ್ ಐತಲ್ರಿ ಅದೇ ರೀ ಐತಲ್ರಿ ಹೌದ್ರಿ. ಅದನ್ನ ನಾ ಸಪ್ರೇಟ್ ಮಾಡಿ ತೋರ್ಸೀನಿ ಹ್ಮ್ ಬಟ್ ಇದ್ರೊಳಗೆ ಎಲ್ಲಾ ಮಿಕ್ಸ್ ಇರುತ್ತೆ ಹ್ಮ್ ಅಂದ್ರೆ ಚಳಿಗಾಲ ಬೇಸಿಗೆಗಾಲ ಮಳೆಗಾಲ ಏನ್ ಬರ್ತಲ್ರಿ ಅವಾಗ ಒಂದೊಂದ್ ತರ ಒಮ್ಮೊಮ್ಮೆ ಟೈಮ್ ಹುಳ ಬರ್ತದೆ ಇಲ್ಲಿ ನೋಡಿ ಸರ್ ಹೌದು ಸೆಗಣಿ ಇದೆ ಹಾ ನೋಡ್ರಿ ಎಷ್ಟು ಕೋಲ್ಡ್ ಐತಿ ಹೌದು ಯಾವ ವಾಸನೆ ಹಂಗೆ ಬರುತ್ತ್ರಿ. ನಿಮ್ಮ ಮುಗ್ಗಿ ಬರ್ತಲ್ಲ ಹೌದ್ರಿ ಹ್ಮ್ ನೋಡ್ರಿ ನಾನ್ ಎಲ್ಲಿದ್ದೀನಿ ನೀವ್ ಎಲ್ಲಿದ್ದೀರಿ ಅದ್ರ ವಾಸನೆ ಬರ್ತೆ ಅಂತಂದ್ರೆ ಈಗ ನೋಡ್ರಿ ಇದು ಇಷ್ಟು ಸಾಯಿಲ್ನ್ಯಾಗ ಕುಂತು ಬಿಡ್ತಂದ್ರ ನಮ್ಮ ಮಣ್ಣಿನ ಆರೋಗ್ಯ ಹೆಂಗ ಆಗ್ಬೋದು ಹೌದೌದು ನೋಡ್ರಿ ಸರ್ ನೋಡ್ರಿ ಅದೇ ರೂಟ್ಸ್ ರೂಟ್ಸ್ ನೋಡ್ರಿ ಹೆಂಗಾದ್ರ ಅಲ್ಲಿ ಇನ್ನ ತೋರಿಸ್ತೀನಿ ನಿಮ್ಗೆ ಹೌದ್ರಿ ಅದೇ ರೀ ಇದು ಸೆಗಣಿ ಸರ್ ಹಂಗಿದ್ ಸೆಗಣಿ ಹಿಂಗಾಗಿತ್ತು ನೋಡಿ ಸರ್ 2 ವರ್ಷಕ್ಕೊಮ್ಮೆ ಹಾಕ್ಯಂತ ಹೋಗ್ಬಿಟ್ರೆ ಗೊಬ್ಬರ 2 ವರ್ಷ ಒಂದ್ ವರ್ಷಕ್ಕೆ ಹಾಕ್ರಿ ನೀವು ನಡೀತೈತಿ 2 ವರ್ಷ ಬೇಕಾಗಿಲ್ಲ ನೀವು ಪ್ರತಿ ವರ್ಷ ನೀವು ಒಂದ್ ಗಿಡ ಹಚ್ಬೇಕಂತ ಕೋರಿ ಒಂದ್ 5 kg ಹಾಕಿ ಹಚ್ಚಿದ್ರೆ ಅಂದ್ರೆ 5 ಲೀಟರ್ ವಾಟರ್ ಟ್ಯಾಂಕ್ ಕಟ್ಟಿಸ್ದಂಗ ನೀವು ಇಲ್ಲಿ ನೀವು ಕಬ್ಬಣ ಸಿಮೆಂಟ್ ಹಾಕೋದಲ್ಲ ಪರ್ಮನೆಂಟ್ ಆಗಿ ಕಟ್ಟಿಸ್ದಂಗ ಗಿಡಗಳಿಗೆ ನಮ್ ಗಿಡ ತಾಕತ್ತಿರೋದು ಅದ್ರ ಮ್ಯಾಗ್ರಿ ನಿಮ್ಗೆಲ್ಲ ನಾನು ಇಷ್ಟ ತನಕ ತೋರ್ಸಿದ್ರಿ ಅದ ತಾಕತ್ರಿ ಅದೇ ರೀ ನೀರಿಲ್ದಂಗೆ ವ್ಯವಸಾಯ ಮಾಡ್ಬೋದು ಅನ್ನೋದ್ರಿ ಮಾಡ್ಬೋದು ಅನ್ನಕೈತ್ರಿ ನಮ್ಮ ಪೂರ್ವಿಕರು ಮಾಡಿ ಬಿಟ್ಟು ಹೋಗ್ಯಾರಲ್ರಿ ಇದು ಅದ ರೀ ಉಲ್ಟ ನೀವೇನ್ ಅದು ಉಲ್ಟನ್ ಬಂದಿರತ್ತೆ ಅಂದ್ರಲ್ಲ ಹಿಂಗ ಆಕೈತಿ ನೋಡ್ರಿ 2ನೇ ವರ್ಷಕ್ಕೆ ಹೌದ್ರಿ ಅದೇ ರೀ ಇದ ಮ್ಯಾಗ ಸಾಣಿಸಿದ್ ನೋಡ್ರಿ ಇದನ್ನು ನೀವು ಡೈರೆಕ್ಟ್ ಆಗಿ ಗಿಡಕ್ಕೆ ಹಾಕ್ಬಹುದು ಇಲ್ಲಿ ಇನ್ನೊಂದು ಇದೈತಿ ಬರ್ರಿ ಆಮೇಲೆ ನಿಮಗ ಇದು ಗಿಡದ ಬಗ್ಗೆ ಹೇಳ್ತೀನಿ ಹಿಂಗ ಬರ್ರಿ ಇಲ್ಲಿ ಹೊರಗಲ್ ಮಗ್ಳು ಇಲ್ಲ ಪ್ಯಾರ್ಲಕಾಯಿ ನೋಡ್ರಿ ಕರಿಬೇ ನೋಡ್ರಿ ನವಿಲ್ ಜಾಸ್ತಿ ಇದ್ದಂಗ ಅದಾವ್ರಿ ಸಿಕ್ಕಾಯಿ ಒಂದ್ 22 ನವಿಲ್ ಅದಾವ್ರಿ 20 ಜಿಂಕ್ ಅದಾವ್ರಿ ನೋಡಿ ಸೌಂಡ್ ಕೇಳ್ತೇನ್ರಿ ಹೌದ್ರಿ ಬೆಳೆಗೆ ಹಾನಿ ಮಾಡಲ್ರಿ ಸ್ವಲ್ಪ ಮಾಡ್ತಾವ ಸರ್ ಅವು ಮತ್ತ ಬದುಕಾಗಲ್ರಿ ಸರ್ ಅವಕ್ಕೆಲ್ಲ ನಾವು ಹೆಂಗ ಇದನ್ ಮಾಡ್ತೇವಲ್ರಿ ಆಹಾರಕ್ಕೋಸ್ಕರ ಅವು ಪ್ರಾಣಿ ಪಕ್ಷಿ ಬದುಕುದ್ರಿ ಇಲ್ಲಿ ಐತಿ ನೋಡ್ರಿ ಸರ್ ಅಂದ್ರೆ ಇದೆಲ್ಲ ಪೂರ್ತಿ ನಿಮ್ಮ ಹೊಲಕ್ಕ ರೀ ಹೌದೌದು ನಾ ಹೇಳ್ತೇನ್ರಿ ನಾ ಒಬ್ಬನ ಮಾಡಿದ್ರೆ ಒಂದ್ 22 ಟನ್ ಆಕೈತ್ರಿ ಪ್ರತಿ ವರ್ಷ ಒಂದ್ 22,000 ಲೀಟರ್ ವಾಟರ್ ಟ್ಯಾಂಕ್ ಕಟ್ಟಿಸ್ತೇನೆ ನಾನು ಇದನ್ನ ನಾನು ಗೆಬ್ರುದಲ್ರಿ ನನಗೆ ಕೈ ಕ್ಯಾಮ್ರಾ ಕೊಡ್ರಿ ನೀವ್ ಗೆಬ್ರಿ ಹೆಂಗ್ ಕಾಣತೈತಿ ಹೇಳ್ರಿ ಇಲ್ಲಿ ನೋಡ್ಬೇಕ್ರಿ ನೀವ ಗೆಬ್ರಿ ನೀವ ನೋಡ್ರಿ ಅದನ್ನ ಇದ್ರಿ ಪೂರಾ ಗೆಬ್ರಿ ನಿಮ್ಗೆ ಏನ್ ಅನ್ಸತಿ ಏನ್ ಹೆಂಗ ಸೆಗಣಿ ಗೆಬ್ರ ಅಂದ್ರೆ ತಣ್ಣು ಬರತ್ತತ್ರಿ ಸೆಗಣಿ ಗೆಬ್ರ ಅಂದ್ರೆ ಹಿಂಗ್ ಗೆಬ್ರಿ ತಣ್ಣು ಬರತ್ತತ್ರಿ ಇದು ನೋಡ್ರಿ ಅಲ್ಲಿ ಹೆಂಗ್ ಬೀಳ್ತೈತಿ ನಿಮ್ ಕೈ ತಣ್ಣಗೈತ್ರಿ ಅಲ್ಲಿ ನಿಂತ್ ಬರಕತ್ತ ನೋಡ್ರಿ ತಣ್ಣಗೈತ್ರಿ ಅದನ್ನ ಹತ್ತಕ್ರಿ ಅಲ್ಲಿ ಉಂಡಿ ಅದ ನೋಡ್ರಿ ಉಂಡಿ ಕೆಳಗೆ ನಿಮ್ ಕೈ ಕೆಳಗೆ ಒತ್ತಕ್ ನೋಡ್ರಿ ನೋಡ್ರಿ ಹೌದಲ್ರಿ ಅದೇ ರೀ ಸೆಗಣಿ ಹಿಂಗ್ ಮುಟ್ಟಿರಿ ಮುಟ್ಟಲ್ರಿ ಮೊನ್ನೆ ಊರ್ ಬಂದಿದ್ರಿ ಕಮ್ಕೇರಿ ಪ್ರಭುಜಿ ರೀ ಇದ್ರ ಮ್ಯಾಗ 10 ನಿಮಿಷ ಮಲ್ಕೊಂಡೋಗ್ಯಾರ 10 ನಿಮಿಷ ರೀ ಫೋಟೋ ಕಳಿಸ್ತೀನಿ ನಿಮಗೆ ಇದ್ರ ಮ್ಯಾಗ ಮಲ್ಕೊಂಡೋಗ್ಯಾರ ನೋಡ್ರಿ ಇಲ್ಲಿ ತಣ್ಣಗೈತ್ರಿ ಈಗ ಕೈ ಮುಟ್ತೀನಲ್ರಿ ತಣ್ಣಗ್ ಬರುತ್ತ್ರಿ ಇದಾರಿ ನಿಸರ್ಗ ಕೊಟ್ಟಿದೆ ಯಾರು ಮಾಡಿದ್ರೆ ಹಿಂಗ ಆಗ ಸಾಧ್ಯ ಅದೇ ರೀ ಅಂತ ಆಗಲೇ ತೋರಿಸಿದ ಸೆಗಣಿ ಹೆಂಗಿತ್ತು ಇದು ಹೆಂಗಿತ್ತು ಹಿಂಗ ಟೋಟಲ್ ಅಲ್ಲಿ ಮೊದ್ಲೆಲ್ಲ ಮಕ್ಕಂತಿದ್ರಿ ಇವಾಗ ನಾವು ಶಾಲೆಗೆ ನಾವು ಸೋಂಬೇರಿಗಳಾಗಿರ್ತೀವಲ್ಲ ಈಗ ಬರೋಣ್ರಿ ಈಗ ಕೆಲವೊಂದಿಷ್ಟು ಹಣ್ಣಿನ ಗಿಡಗಳ ಪರಿಚಯ ಮಾಡ್ತೀನಿ ನಿಮಗೆ ಇಲ್ಲಿ ಟೋಟಲ್ ಹಿಂಗ ಹಿಡ್ಕೋರಿ ಹಿಂಗ 150 ಪ್ಯಾಲ್ ಗಿಡ ಅದಾವ್ರಿ 150 ಟೋಟಲ್ ರೀ ಕರಿಬೇವು ಗಿಡ ಅದಾವು ಇವನ್ನೆಲ್ಲ ಇಲ್ಲಿ ತೋರಿಸ್ತೇನೆ ಬರ್ರಿ ನಿಮಗ ಒಳಗ್ ಬರ್ರಿ ಈಗೆಲ್ಲ ನೀರ್ ಇಲ್ದಂಗೆ ಬೆಳೆದಿರ ನೀವು ನೋಡಿ ಚೆಕ್ ಮಾಡ್ಸರ ನಾನು ಕೇಳಬೇಡ್ರಿ ನೀವು ಇದು ನೋಡ್ರಿ ಕರಿಬೇ ಗಿಡ ರೀ ಒಂದ್ರ ಪಕ್ಕಕ್ಕೆ ಒಂದ್ ಬರಂಗಿಲ್ಲ ಅಂತಾರ ನೋಡ್ರಿ ಈ ಕರಿಬೇ ಹೌದ್ರಿ
3 ಅಡಿ ಗ್ಯಾಪ್ ಇಲ್ಲ. 3 ಅಡಿ ಗ್ಯಾಪ್ ಇಲ್ಲ. ಇಲ್ಲಿ ಬರ್ರಿ ಒಳಗ್ ಬರ್ರಿ. ಈಗ ಹೌದ್ರಿ. ಇದು ಸೀತಾಫಲ ರೀ. ಇವೆಲ್ಲವೂ ನಾವು ತಿಂದು ಹಾಕಿದ ಬೀಜ ರೀ. ಇದು ಸೀತಾಫಲ ರೀ. ಸೀತಾಫಲ ರೀ ನಾವು ತಿಂದು ಹಾಕಿದ ಬೀಜ. ಇಲ್ಲಿ ಮುಂದೆ ಬರ್ರಿ, ಹಂಗ ಕರಿಬೇದ್ ಸ್ಟೋರಿ ತೋರಿಸ್ತೇನೆ ಬರ್ರಿ. ಇವತ್ತು ಪಾರ್ಥೇನಿಯಂ ಎಲ್ಲರಿಗೂ ಭಾಳ ಕಷ್ಟ ಆಗೈತಿಲ್ರಿ. ಹೌದ್ರಿ. ನಾನು ಪಾರ್ಥೇನಿಯಂ ಸಿಕ್ಕಾಪಟ್ಟಿ ಕಾಂಪೋಸ್ಟ್ನಾಗ ಸಿಕ್ಕಾಪಟ್ಟಿ ಹಣ್ಣಿನ ಗಿಡ ಬೆಳೆದವು. ಇಲ್ಲಿ ನಮ್ಗೆ ಬೇಕಾದಂತ ಉಪಕಾರಿ ಕೀಟಗಳು ಬೇಕಾದಂತ ಎಲ್ಲ ಒದಗಿಸುವಂತವು ಬೀಡಾಕವು. ಅವಾಗ ಅದು ನಮ್ಗೆ ಹೆಲ್ಪ್ ಆಕತಿ. ಹಂಗ್ರಿ ಈ ತರ ನಾವು ಯಾಕೆ ಸ್ಪ್ರೇ ಮಾಡೋಲ್ಲ ಅಂತ ಇವನ್ನೆಲ್ಲ ಅಲ್ಪ ಸ್ವಲ್ಪ ಕಾನ್ಸೆಪ್ಟ್ ಮಾಡಿರ್ತೇವಲ್ರಿ. ಹಂಗಾಗಿ ಇವು ಪರಿಣಾಮಕಾರಿ ಕೆಲಸ ಮಾಡ್ತವು. ನಾವು ಸ್ಪ್ರೇ ಮಾಡೋದು ಬಂದ್ ಹಾಕಿ. ಸ್ಪ್ರೇ ಬಿಟ್ಟು ಎಷ್ಟು ವರ್ಷ ಆದ್ರಿ? ಸ್ಪ್ರೇ ಬಿಟ್ಟು ಒಂದು 5 ವರ್ಷ ಆತ್ರಿ. 5 ವರ್ಷ ಆತ್ರಿ. 5ನೇ ವರ್ಷ. 5ನೇ ವರ್ಷ 100%.